ಎಸ್ ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಆದ ಮಂಜುನಾಥ್ ಅವ್ರ ಜೊತೆ ನಡೆದಿರೋಂಥ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಭಯ ಸ್ಟಾರ್ಟ್ ಆಗುತ್ತೆ. ಈ ತರ ನೈಜವಾಗಿ ನಾವು ನಮ್ಮ ಜೀವನದಲ್ಲೂ ಸಹ ನೋಡೋಣ. ಆ ಕತೆ ಏನು ಅಂತ ಪೂರ್ತಿ ನಿಮ್ಗೆ ಹೇಳ್ತೀನಿ, ಎಲ್ಲ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಮಂಜುನಾಥ್ ಒಬ್ರು ಯಕ್ಷಗಾನ ಕಲಾವಿದ. ಅವರು ಡಿಗ್ರಿ ಓದ್ತಾ ಇರ್ತಾರೆ. ಅದ್ರ ಜೊತೆ ಯಕ್ಷಗಾನದ ಒಂದಿದ್ರಲ್ಲೂ ಸಹ ಅವ್ರು ಮುಳುಗಿರ್ತಾರೆ. ಯಕ್ಷಗಾನದಲ್ಲಿ ಸಹ ಬಹಳ ಅಂದ್ರೆ ದೊಡ್ಡ ಕಲಾವಿದರು ಅವರು. ಅದನ್ನ ಅವ್ರು ಸಣ್ಣದ್ರಿಂದ ಆಸೆ ಪಟ್ಟಿದ್ರಿಂದ ಅದ್ರಲ್ಲೂ ಸಹ ಅವರು ಉನ್ನತ ಮಾಡ್ತಾರೆ, ಸ್ವಲ್ಪ ಸಾಧನೆ ಮಾಡಿರ್ತಾರೆ. ಅದರಿಂದ ಅವರು ಸಣ್ಣ ಪುಟ್ಟಂತಹ ಒಂದೆರಡು ಇದಕ್ಕೂ ಸಹ ಹೋಗ್ತಾ ಇರ್ತಾರೆ. ಮೊದಲೇ ಯಕ್ಷಗಾನ ಏನೇ ನಡೆದ್ರು ಕಾರ್ಯಕ್ರಮಗಳು ಹೋಗ್ತಾ ಇರ್ತಾರೆ, ಪೇಮೆಂಟ್ ತಗೊತಾ ಇರ್ತಾರೆ. ಕಾಲೇಜು ಆತರ ರೊಟೀನ್ ಇರುತ್ತೆ, ಡೈಲಿ ರೊಟೀನ್. ಒಂದು ದಿನ ಏನಾಗುತ್ತೆ ಅಂದ್ರೆ ಅವ್ರ ಊರ ಹತ್ರದಲ್ಲಿ ಇರುವಂತ ಒಂದು 15 ಕಿಲೋಮೀಟರ್, ರಾಯಚೂರಲ್ಲಿ ಊರ್ ಗೊತ್ತಿಲ್ಲ ನನಗೆ, ಕ್ಲಿಯರ್ ಆಗಿ ಗೊತ್ತಿಲ್ಲ. ಅಲ್ಲಿಂದ ಒಂದು 15 ಕಿಲೋಮೀಟರ್ ಮುಂದೆ ಒಂದು ಊರು ಇರುತ್ತೆ. ಆ ಊರಲ್ಲಿ ಯಕ್ಷಗಾನ ನಡೀತಾ ಇರುತ್ತೆ ಭಾನುವಾರ ಅವತ್ತು. ಅದರಿಂದ ಇವರು ಯಕ್ಷಗಾನದ ಒಪ್ಕೊಂಡಿರ್ತಾರೆ. ಸೋಮವಾರ ಹೆಂಗಿರು ಬೆಳಗ್ಗೆ ಕಾಲೇಜಿಗೆ ಹೋಗ್ಬೋದು ಒಂದೇ ಒಂದು ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಕರೆಕ್ಟ್ ಆಗಿ ಮಧ್ಯಾಹ್ನ ಎಲ್ಲ ಅವರು ಬ್ಯಾಚ್ ಏನಿರುತ್ತೆ ಅವೆಲ್ಲ ಹೊರಡ್ತಾರೆ. ಯಕ್ಷಗಾನ ನಿಮ್ಗೆ ಎಲ್ಲರೂ ಗೊತ್ತೇ ಇದೆ, ಸ್ಟಾರ್ಟ್ ಆಗೋದು ಬೆಳಗ್ಗೆ ಸಂಜೆ ಒಂದು 7 ಗಂಟೆ 8 ಗಂಟೆ ಸ್ಟಾರ್ಟ್ ಆದ್ರೆ ಇನ್ನು ಬೆಳಗಿನ ಜಾವ 8:30 ತನಕ ಯಕ್ಷಗಾನ ಅನ್ನೋದು ನಡೀತಾನೆ ಇರುತ್ತೆ. ಇವ್ರ ಪಾರ್ಟ್ಸ್ ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ಒಂದು 12:30 1 ಗಂಟೆ ಅಷ್ಟೊತ್ತು ತನಕ ಇರುತ್ತೆ. ಇವ್ರು ಏನ್ ಅನ್ಕೊಂಡು ಹೋಗಿರ್ತಾರೆ, ಬೇಗ ಮುಗಿಸ್ಕೊಂಡು ವಾಪಸ್ ಬರೋಣ ಅನ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರ ಫ್ರೆಂಡ್ಸ್ ಒಂದು 6 ಜನ ಇರ್ತಾರೆ. ಇವರೆಲ್ಲ ಒಂದೇ ಒಂದು ಓಮಿನಿಲಿ ಹೋಗ್ತಾ ಇರ್ತಾರೆ, ಪೆಂಡ ಓಮಿನಿಲಿ. ಏನಾಗುತ್ತಪ್ಪ ಅಂದ್ರೆ ಮುಂದೆ ಹೋಗ್ತಾ ಒಂದು ಟೀ ಕುಡಿಯೋಣಂತ ಒಂದು ಅಂಗಡಿ ಹತ್ರ ನಿಲ್ಲಿಸ್ತಾರೆ. ಆ ಊರಿಗೆ ಹೋಗಕ್ಕೆ 2 ರೋಡ್ ಇರುತ್ತೆ, ಒಂದು ಚಿಕ್ಕ ರೋಡ್, ಇನ್ನೊಂದು ಕಾಡ್ ರೋಡ್. ಇವರು ಅಲ್ಲಿ ಹೋಗಿ ಕೇಳ್ತಾರೆ ಯಾವ ರೋಡ್ ಹೋದ್ರೆ ಬೇಗ ಹೋಗ್ಬೋದು ಅಂತ. ಅವರು ಸಜೆಷನ್ ಕೊಡ್ತಾರೆ, ಇದೇ ಚಿಕ್ಕ ರೋಡಲ್ಲೇ ಹೋಗಿ, ಕಾಡ್ ರೋಡ್ ಇಷ್ಟ ಒಳ್ಳೇದಲ್ಲ ಅಂತ. ಸರಿ ಅಂತ ಇವ್ರು ಏನ್ ಮಾಡ್ತಾರೆ, ಚಿಕ್ಕ ರೋಡಲ್ಲೇ ಹೋಗ್ತಾರೆ. ಅಲ್ಲಿ ಮುಂದೆ ಒಂದಿಷ್ಟು ದೂರ ಹೋದ್ಮೇಲೆ ಯಾರೋ ಕಲ್ಲು ಜೋಡಿಸಿರ್ತಾರೆ. ಅದನ್ನೆಲ್ಲ ಯಾರು ಕ್ಲಿಯರ್ ಮಾಡಿ ಹೋಗಕ್ ಲೇಟ್ ಆಗುತ್ತೆ ಅಂತ ಅವ್ರೇನ್ ಮಾಡ್ತಾರೆ, ರಿವರ್ಸ್ ತಗೊಂಡು ಅದೇನು ಮಣ್ ರೋಡ್ ಇರುತ್ತೆ, ಕಾಡ್ ರೋಡ್, ಅದ್ರಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಅದೇ ರೋಡಾಗಿ ಹೋಗ್ತಾರೆ. ಯಕ್ಷಗಾನ ಸಹ ಉನ್ನತ ಮಟ್ಟದಲ್ಲಿ ಸಖತ್ತಾಗಿ ಅಂದ್ರೆ ಊರಿನ ಅಕ್ಕಪಕ್ಕ ಇರೋದು ಸಹ ಬಂದು ನೋಡ್ಬೋದು. ಆ ರೀತಿ ಒಂದು ಕಾರ್ಯಕ್ರಮ ಕೊಡ್ತಾರೆ. ಚೆನ್ನಾಗಾಗುತ್ತೆ, ಎಲ್ಲ ಮುಗಿಯುತ್ತೆ. ಇವ್ರ ಪಾತ್ರ ಬಂದ್ಬಿಟ್ಟು 12:30 ಗಂಟೆ ಮುಗಿಯುತ್ತೆ. ಇವ್ರು ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗ್ಬೇಕು. ಆ ರೀತಿ ಇವ್ರೇನ್ ಮಾಡ್ತಾರೆ ಅಂದ್ರೆ ಆ ಫ್ರೆಂಡ್ಸ್ ಕಡೆ ಹೇಳ್ತಾರೆ, ಹಿಂಗೆ ನಾನು ಮಾಡ್ಬೇಕು ಕಾಲೇಜ್ಗೆ ಹೋಗ್ಬೇಕು, ಇವೆಲ್ಲ ಇದ್ದು ಬೇಗ ಬನ್ನಿ ಬೆಳಗ್ಗೆ ಅಂತ ಹೇಳ್ತಾನೆ. ಅವ್ರು ಬೇಡ ಅಂತ ಹೇಳ್ತಾರೆ. ಇಲ್ಲ ಹೋಗ್ಬೇಕು, ನಾನು ಲೇಟ್ ಆಗುತ್ತೆ, ನನಗೆ ಬೆಳಿಗ್ಗೆ ಸ್ಪೆಷಲ್ ಕ್ಲಾಸ್ ಇದೆ ಸ್ಟಾರ್ಟಿಂಗ್, ಹೋಗ್ಲೇಬೇಕು ಅಂತ ಹೇಳ್ತೀನಿ. ಅವರು ಪೇರೆಂಟ್ಸ್ ಎಲ್ಲ ಏನಿರ್ತಾರೋ ಹಾಗಾಗಿ ಯಕ್ಷಗಾನದಲ್ಲಿ ಅವರು ಫ್ರೆಂಡ್ಸ್ ಪೇರೆಂಟ್ಸ್ ಅವರು ಹೇಳ್ತಾರೆ, ಸರಿ ಹೋಗ್ತೀವಿ, ಎಲ್ಲೂ ಗಾಡಿ ನಿಲ್ಲಿಸ್ಬಿಡ, ಸ್ಪೀಡ್ ಒಂದೇ ಇದ್ರಲ್ಲಿ ಹೋಗ್ಬಿಡು, ಬೇಕಾದ್ರೆ ಅದು ಕಾಡ್ ರೋಡ್ ಇಲ್ಲ ಮಣ್ ರೋಡ್ ಊರ್ ಬಿಟ್ಟ ಮೇಲೆ ನಿನ್ ಮುಂದಕ್ಕೆ ನಿಧಾನಕ್ಕೆ ಹೋಗು ಅಂತ ಹೇಳ್ತಾರೆ. ಸರಿ ಅಂತ ಇವನು ಅದೇ ಅವ್ರ ಮಾತನ್ನ ಕೇಳಿಸ್ಕೊಂಡು ಹೊರಡ್ತಾನೆ. ಅಲ್ಲಿಂದ ಮುಂದೆ ಹೋದ್ಮೇಲೆ ಅವನು ಮಣ್ ರೋಡ್ ಇದ್ರ ರೋಡಲ್ಲಿ ಹೋಗ್ಬೇಕಾಗಿರುತ್ತೆ, ಸಣ್ಣ ರೋಡಲ್ಲಿ. ಬಟ್ ಅವ್ನು ಹೋಗಲ್ಲ, ಯಾಕಂದ್ರೆ ಆ ರೋಡಲ್ಲಿ ಮತ್ತೆ ಯಾರೋ ಕಲ್ಲು ಜೋಡಿಸಿರ್ತಾರೆ, ಏನೋ ಕ್ಲಿಯರ್ ಮಾಡ್ಬಿಟ್ಟು ಬರ್ತಾನೆ ಅಂತ ಇವನ್ ಏನ್ ಮಾಡ್ತಾರೆ, ಕಾಡ್ ರೋಡಲ್ಲಿ ಮತ್ತೆ ಹೋಗ್ತಾನೆ. ಕಾಡ್ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮುಂದೆ ಒಂದು ಲ್ಯಾಂಟರ್ನ್ ಇರುತ್ತೆ, ನಿಮ್ಗೆ ಗೊತ್ತಿರ್ಬೋದು, ಸೀಮೆ ಎಣ್ಣೆ ದೀಪ. ಆ ದೀಪನ ಯಾರೋ ರೋಡ್ ಮಧ್ಯದಲ್ಲಿ ಇಟ್ಟಿರ್ತಾರೆ. ಇವನ್ಗೆ ಯಾರು ಇಷ್ಟೊತ್ತಿನಲ್ಲಿ ಇದನ್ನ ರೋಡ್ ಮಧ್ಯದಲ್ಲಿ ಇಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ಟು ಗಾಡಿನ ಯಾರಾದ್ರೂ ಇದೀರಾ ಅಂತ ಕೇಳ್ತಾನೆ. ಅವಾಗ ಒಂದು ವಾಯ್ಸ್ ಬರುತ್ತೆ, ಇಲ್ಲೇ ನಾನು ಮರದ ಮೇಲೆ ಇದ್ದೀನಿ, ಅದನ್ನ ಸೈಡಿಗೆ ಎತ್ತಿಕ್ಬಿಟ್ಟು ನೀವು ಮುಂದೆ ಹೋಗಿ ಅಂತ ಹೇಳ್ತಾನೆ. ಅವಾಗ ಇವನು ಟಾರ್ಚ್ ಹಾಕಿ ನೋಡ್ತಾನೆ ಮರದ ಕಡೆಗೆ, ಮರದ ಮೇಲೆ ಒಬ್ಬರಂದ್ರೆ ಯಾರು ಇರಲ್ಲ. ಸೌಂಡ್ ಮಾತ್ರ ಇವನು ಯಾರು ಇದ್ರೆ ನಮ್ಗೇನು ಅಂತ ಹೇಳ್ಬಿಟ್ಟು ಅದ್ ಸೈಡಿಗೆ ಸಮೇತ ನಾವು ಕಾರಿಂದ ಸಮೇತ ಹಿಡಿಯಲ್ಲ, ಮುಂದಕ್ಕೆ ಸೈಡಲ್ಲಿ ಪಾಸ್ ಮಾಡ್ಕೊಂಡು ಬರ್ತಾನೆ. ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾನೆ, ಅಲ್ಲಿ 2 ಲ್ಯಾಂಟಿನ್ಗಳು ಮಧ್ಯದಲ್ಲೇ ಇರ್ತವೆ, ಅಕ್ಕಪಕ್ಕ ಕಾರ್ ಹೋಗೋ ಜಾಗ ಇರಲ್ಲ, ಅಷ್ಟು ಹತ್ರದಲ್ಲೇ ಇಕ್ಕಿರ್ತಾರೆ ಲ್ಯಾಂಟಿನ್. ಮತ್ತೆ ಅಲ್ಲಿ ಟಾರ್ಚ್ ಹಾಕ್ಬಿಟ್ಟು ಕೇಳ್ತಾನೆ, ಯಾರಾದ್ರೂ ಇದ್ದೀರಾ, ಯಾವ್ದಿದು ಅಂತ. ಅವಾಗ ಮತ್ತೆ ಒಂದು ವಾಯ್ಸ್ ಬರುತ್ತೆ, ಅಣ್ಣ ನಾನು ಇಲ್ಲಿ ಮರದ ಮೇಲೆ ಇದ್ದೀನಿ, ಆ ಲ್ಯಾಂಟಿನ ಸೈಡ್ಗೆ ತೆಗ್ಬಿಟ್ಟು ನೀವು ಹೋಗಿದ್ರೆ ಹೋಗಿ, ನಾನು ಬರೋದು ಲೇಟ್ ಆಗುತ್ತೆ. ಇವನಿಗೆ ಸ್ವಲ್ಪ ಗಾಬರಿ ಸ್ಟಾರ್ಟ್ ಆಗುತ್ತೆ, ಯಾಕಂದ್ರೆ ಆ ಲ್ಯಾಂಟಿನ್ ಅಲ್ಲಿ ಇದೆ, ಬಟ್ ಯಾರು ಅಕ್ಕಪಕ್ಕ ಕಾಣಿಸ್ತಾ ಇಲ್ಲ, ಲ್ಯಾಂಟಿನ್ ಇತ್ತಿಕ್ಕಿರಿ ಅಂತಾನೆ ಹೇಳ್ತಿದ್ರೆ ಯಾಕೆ ಇರ್ಬೋದು ಅಂತ ಅವನೇನ್ ಮಾಡ್ತಾನೆ, ಆ ಲ್ಯಾಂಟಿನ ಬುತ್ಕೊಂಡೇ ಬರ್ತಾನೆ. ಮುಂದೆ ಬರ್ಬೇಕಾದ್ರೆ ಒಂದು ಬಸ್ ಸ್ಟಾಪ್ ಇರುತ್ತೆ. ಆ ಬಸ್ ಸ್ಟಾಪ್ ಅಲ್ಲಿ ಒಂದು ಹೆಣ್ಣು ಒಂದು 2 ಮಕ್ಕಳನ್ನ ಕೈ ಹಿಡ್ಕೊಂಡು ನಿಂತಿರ್ತಾರೆ. ಇವರಿಗೆ ಸ್ವಲ್ಪ ಕರುಣೆ, ಅವ್ರ ಕೈ ಅಡ್ಡ ಹಾಕ್ತಾರೆ, ನಿಲ್ಸಿ ಕತ್ಲತ್ನ ನಮ್ಗೆ ಯಾರು ಡ್ರಾಪ್ ಕೊಡ್ತಾ ಇಲ್ಲ, ನೀವೇ ಕರ್ಕೊಂಡು ಹೋಗ್ಬೇಕು ನಮ್ನ ಅಂತ ಕೇಳ್ತಾರೆ. ಇವ್ರಿಗೆ ಸ್ವಲ್ಪ ಕರುಣೆ ಬರುತ್ತೆ, ಒಂದು ಹೆಣ್ಣು ಯಾರ್ಯಾರು ಅಂತ.
ಕರ್ಕೊಂಡು ಹೋಗಿ ಅಂತ ಹೊರಡ್ತಾನೆ. ಅವ್ರನ್ನ ಒಮ್ಮೆಲೆ ಸಹ ನೋಡಿಸ್ಕೊಂತಾನೆ. ಮುಂದೆ ಹೋಗ್ಬೇಕಾದ್ರೆ ಸ್ವಲ್ಪ ಮುಂದೆ ಹೋಗ್ತಾನೆ, ಅವ್ರು ಕೇಳಕ್ ಸ್ಟಾರ್ಟ್ ಮಾಡ್ತಾನೆ, ನೀವ್ ಯಾರು, ಯಾವ ಊರು, ಇಲ್ಲಿಗೆ ಯಾಕೆ ಬಂದ್ರಿ ಅಂತ. ಅವಾಗ ಆ ಹೆಣ್ಣು ಒಂದೊಂದೇ ಉತ್ತರ ಕೊಡುತ್ತೆ, ಇಲ್ಲೇ ನಮ್ದು ಪಕ್ಕದೂರು ಯಕ್ಷಗಾನ ನೋಡೋಣ ಅಂತ ಬಂದಿದ್ವಿ, ಬಟ್ ಗಾಡಿ ಪೆಟ್ರೋಲ್ ಖಾಲಿ ಆಗ್ಬಿಡ್ತು, ನಮ್ಮ ಮನೇಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬರ್ತೀನಿ ನಾನು, ಅಷ್ಟೊಂದು ಯಾವ್ದಾರ ಗಾಡಿ ಬಂದ್ರೆ ಡ್ರಾಪ್ ಹಾಕ್ಸ್ಕೊಂಡ್ ಬನ್ನಿ ಮುಂದಕ್ಕೆ ನೀವು ಸ್ವಲ್ಪ ಅಂತ ಹೇಳ್ತಾರೆ. ಸರಿ ಅಂತ ನಾನು ಇಲ್ಲೇ ನಿಂತಿದ್ದೆ, ಅಷ್ಟೊತ್ತಿಗೆ ನೀವು ಬಂದ್ರಿ ಕರೆಕ್ಟ್ ಟೈಮ್ಗೆ, ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅವಾಗ ಅವನು ಸ್ವಲ್ಪ ಆ ಹುಡುಗಿ ಫೇಸ್ ಮಾತ್ರ ಹೆಂಗಾಗಿರುತ್ತೆ, ಬಟ್ ಆ ಕೈ ಕಾಲೆಲ್ಲ ಫುಲ್ಲು ಏಜ್ ಆದ ಮಿತಿ ಮೀರಿ ಏಜ್ ಆಗಿರುತ್ತಲ್ಲ, ಒಂದು 90 ಆ ತರ ಕಾಣ್ತಾ ಇರುತ್ತೆ. ಇವನೇನ್ ಮಾಡ್ತಾನೆ ಅಂದ್ರೆ ಅದನ್ನ ಗಮನಿಸಕ್ ಹೋಗಲ್ಲ, ಜಾಸ್ತಿ ಇಗ್ನೋರ್ ಮಾಡ್ಬಿಡ್ತಾನೆ, ಬಿಡು ಮುಂದೆ ಹೋಗಿ ನೋಡ್ಕೊಂಡು ನಮ್ಗೆ ಯಾಕೆ ಅಂತ. ಬಟ್ ಮುಂದೆ ಹೋದಾಗ ಒಂದು ಗಾಡಿ ನಿಂತಿರುತ್ತೆ, ಅವಾಗ ಹಿಂಗಿಸ್ ಹೇಳುತ್ತೆ, ಇಲ್ಲೇ ಗಾಡಿ ನಿಲ್ಲಿಸ್ಬಿಡಿ, ಮೋಸ್ಟ್ಲಿ ನಮ್ಮ ಯಜಮಾನ್ರೆಲ್ಲ ಹೋಗಿರ್ಬೇಕು, ಇಲ್ಲಿ ನಿಲ್ಲಿಸ್ಬಿಡಿ, ಇಳ್ಕೊಂಡು ಅವ್ರು ಬರ್ತಿದಂಗೆ ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಸರಿ ಅಂತ ಒಂದು ಗಾಡಿ ನಿಲ್ಲಿಸ್ತಾನೆ, ಅವ್ರು ಕೆಳಗಡೆ ಇಳ್ಕೊಂತಾರೆ. ಕೆಳಗಡೆ ಇಳ್ಕೊಂಡು ಸೊ ಅವ್ರನ್ನ ಇಳಿಸಿ ಮುಂದೆ ಹೋಗ್ತಾನೆ. ಮುಂದೆ ಹೋಗ್ಬೇಕಾದ್ರೆ ಹೋದ್ರ ಹೆಂಗೆ ಅಂತ ಸೈಡ್ ಮಿರರ್ ನೋಡ್ತಾನೆ. ಆಶ್ಚರ್ಯ ಏನು ಅಂದ್ರೆ, ಆ 2 ಲ್ಯಾಂಟಿನ್ಗಳು ಏನಿದ್ವು, ಅವ್ನು ಗುತ್ಕೊಂಡ್ ಬಂದಿದ್ದಂತ ಲ್ಯಾಂಟಿನ್ಗಳು, ಆ 2 ಲ್ಯಾಂಟಿನ್ಗಳನ್ನ ಹಿಡ್ಕೊಂಡು ಆ ಇಬ್ರು ಮಕ್ಕಳು ಆ ಗಾಡಿ ಹಿಂದೆನೆ ಓಡ್ ಬರ್ತಾ ಇರ್ತಾರೆ. ಇವ್ನಿಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ, ಗಾಬರಿಯಿಂದ ಗಾಡಿನ ಸ್ಪೀಡ್ ಓಡಿಸ್ಕೊಂಡು ಹೋಗ್ತಾರೆ. ಅದೇ ಸ್ಪೀಡ್ ಆದ ಸಮೇತ ಅವ್ರು ಹಿಂದೆ ಫಾಲೋ ಮಾಡ್ತಾ ಬರ್ತಾರೆ. ಮುಂದೆ ಸ್ಪೀಡ್ ಆಗಿ ಹೋಗಿ ಒಂದು ಅಜ್ಜ ಇರ್ತಾನೆ. ಅಜ್ಜ ಅಂದ್ರೆ ದೂರದಿಂದ ಕಾಣಲ್ಲ, ನಮ್ಗೆ ಯಾರ ಕೈ ಹಾಕ್ತಿರೋ ತರ ಕಾಣುತ್ತೆ. ಇಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಮುಂದೆ ಹಾಕಿ ಅವ್ರು ಇನ್ನೂ ಸ್ಪೀಡ್ ಆಗಿ ಹೋಗ್ತಾರೆ. ಬಟ್ ಅವ್ರು ಹತ್ರ ಬಂದಾಗ ಗೊತ್ತಾಗುತ್ತೆ, ಇವರು ಯಾರೋ ಏಜ್ ಆಗಿರೋ ವ್ಯಕ್ತಿ. ನಿಲ್ಲಿಸ್ಬಿಡೋಣ ಇನ್ ಯಾಕೆ ಅಂತ ಹೇಳಿ ಪಾಪ ಸೈಡ್ ಹಾಕಿ ನಿಲ್ಲಿಸ್ತಾನೆ. ಅವ್ರು ಹೇಳ್ತಾರೆ, ನೀನ್ ಯಾವ್ದೇ ಕಾರಣಕ್ಕೂ ಗಾಡಿನ ನಿಲ್ಲಿಸ್ಬಿಡ, ನೀನ್ ಹೆಂಗ್ ಬಂದಿದ್ಯಾ ಹಂಗ್ ಹೋಗ್ತಾ ಇರು, ಯಾವ್ದೇ ಕಾರಣಕ್ಕೂ ಮುಂದೆ ಇಲ್ಲೇ ಲ್ಯಾಂಡ್ ಕಂಡು ಸಮೇತ ಟಿಚ್ ಮಾಡಕ್ ಹೋಗ್ಬೇಡ, ಸೈಡಾಗಿ ಹೋಗ್ತಾ ಇರೋ ನೀನು, ಮುಂದೆ ನಿಲ್ಸಕ್ ಎಲ್ಲೂ ಹೋಗ್ಬೇಡ ಅಂತ ಹೇಳ್ತಾನೆ. ಅವ್ನು ಕೇಳ್ತಾನೆ, ನೀನ್ ಯಾರು, ನೀವ್ ಯಾಕೆ ನನಗೆ ಈ ತರ ಹೇಳ್ತಾ ಇದ್ದೀರಾ ಅಂತ. ಅವಾಗ ಅವ್ರು ಹೇಳ್ತಾರೆ, ನಿಮ್ಗೆ ಅದೆಲ್ಲ ಬೇಕಾಗಿಲ್ಲ, ಮುಂದೆ ನಿಮ್ಗೆ ಗೊತ್ತಾಗುತ್ತೆ, ಬಟ್ ಗಾಡಿ ಮಾತ್ರ ಎಲ್ಲ ನಿಲ್ಸಕ್ ಹೋಗ್ಬೇಡ, ಕೆಳಗಡೆ ಹಿಡಿಯಕ್ ಹೋಗ್ಬೇಡ, ಯಾವ್ದೇ ಲ್ಯಾಂಡ್ ನಿಂತ್ಕೊಂಡ್ರು ಕೈಯನ್ನು ಇಡಕ್ ಹೋಗ್ಬೇಡ ಅಂತ ಹೇಳ್ತಾನೆ. ಸರಿ ಅಂತ ಅವನೇನ್ ಮಾಡ್ತಾನೆ, ಸ್ಪೀಡ್ ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಅವ್ರ ಹೆಸರು ಕೇಳ್ತಾನೆ, ನಿಮ್ಮ ಹೆಸರೇನು ಅಂತ. ರಾಮ್ ಮೂರ್ತಿ ಅಂತ ಅವ್ರು ಹೇಳ್ತಾರೆ. ಆಯ್ತು ಅಂತ ಇವನೇನ್ ಮಾಡ್ತಾನೆ, ಸ್ವಲ್ಪ ಮುಂದೆ ಹೋಗಿ ಮತ್ತೆ ಮಿರರ್ ನೋಡ್ತಾನೆ, ಜಾಗ ಅವ್ರು ನಿಂತಿದ್ದಂತ ವ್ಯಕ್ತಿ ಜಾಗನ. ಅಲ್ಲಿ ಅವ್ರು ಏನು ಈ ವ್ಯಕ್ತಿ ಇರ್ತಾರೆ, ಅವ್ರ ಕೈಯಲ್ಲೂ ಸಹ ಒಂದು ಲ್ಯಾಂಟಿನ್ ಇರುತ್ತೆ. ಆ ಇಬ್ರು ಮಕ್ಕಳು ಸಹ ಅವ್ರ ಜೊತೆಗೆ ಲ್ಯಾಂಟಿನ್ ನಿಂತ್ಕೊಂಡಿರ್ತಾರೆ. ನಿಮ್ಗೆ ಫುಲ್ ಗಾಬರಿ ಸ್ಟಾರ್ಟ್ ಆಗುತ್ತೆ, ಭಯ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಯಾರು ಇರ್ಲಿಲ್ಲ, ಅವ್ರ ಕೈ ಲ್ಯಾಂಟಿನ್ ಸಮೇತನೇ ಇರ್ಲಿಲ್ಲ. ಬಟ್ ಅವ್ರು ಹೇಳಿ ಮುಂದೆ ಹೋದ್ಮೇಲೆ ಲ್ಯಾಂಟಿನ್ ಹೆಂಗ್ ಬಂತ ಅವ್ರ ಕೈಯಲ್ಲಿ, ಆ ಮಕ್ಕಳು ಸಮೇತ ಅಲ್ಲಿಗೆ ನಿಂತ್ಕೊಂಡ್ಬಿಟ್ರು, ಫಾಲೋ ಮಾಡೋದ್ ಬಿಟ್ರು. ಅವ್ರಿಬ್ರು ಸಮೇತ ಫಾಲೋ ಮಾಡೋದ್ ಬಿಟ್ಬಿಟ್ರು. ಇವ್ನಿಗೆ ಸ್ವಲ್ಪ ಫುಲ್ ಭಯ ಸ್ಟಾರ್ಟ್ ಆಗುತ್ತೆ. ಮತ್ತೆ ಬೆಳಗ್ಗೆ ಹೋಗ್ತಾನೆ. ಬೆಳಗ್ಗೆ ಹೋಗ್ಬಿಟ್ಟು ಕಾಲೇಜಲ್ಲಿ ಮುಗಿಸ್ಕೊಂಡು ಫ್ರೆಂಡ್ಸ್ ಫೋನ್ ಮಾಡ್ತಾರೆ 10:30 ಟೈಮಲ್ಲಿ. ಅವಾಗ ಹಿಂಗೆ ಯಕ್ಷಗಾನ ಎಲ್ಲ ಮುಗೀತು, ಬರ್ಬೇಕು ನೀವು ಬಾ ಅಂತ ಹೇಳ್ತಾರೆ. ಸರಿ ಅಂತ ಅವನೇನ್ ಮಾಡ್ತಾನೆ, ಗಾಡಿ ತಗೊಂಡು ವಾಪಸ್ ಮಂಜುನಾಥ ಕರ್ಕೊಂಡ್ಬರಕ್ಕೆ ಅಂತ ಆ ಕಾಡ್ ರಸ್ತೆ ಬಿಟ್ಟು ಈ ಚಿಕ್ಕ ರೋಡಲ್ಲಿ ಹೋಗ್ತಾರೆ. ಹೋಗಿ ಅಲ್ಲೋಗಿ ನಡೆದಂತ ಮ್ಯಾಟ್ರ್ ಎಲ್ಲಾನು ಹೇಳ್ತಾನೆ. ಅಲ್ಲಿದ್ದಂತ ಹಿರಿಯರು ಏನ್ ಹೇಳ್ತಾರೆ ಅಂದ್ರೆ, ನಿಮ್ಗೆ ಯಾರ ರಾಮಮೂರ್ತಿ ಅಂತ ಹೇಳಿದ್ರು, ಅವ್ರ ಫ್ಯಾಮಿಲಿ ಡೆತ್ ಆಗಿ 10 ವರ್ಷ ಆಗಿದೆ, ಅವ್ರ ಆತ್ಮಗಳು ಅಲ್ಲೇ ಸುತ್ತರಿತಾ ಇದೆ, ಬಟ್ ಯಾಕೆ ನಿನ್ನ ಅವ್ನ ಮುಂದೆ ಬಿಟ್ಟು ಕಳಿಸ್ತಾ ಅಂತ ಯಾರು ಗೊತ್ತಿಲ್ಲ. ಆದಷ್ಟು ಹುಷಾರಾಗಿ ಆ ರೋಡಲ್ಲಿ ಅದಕ್ಕೆ ಯಾರು ಹೋಗಲ್ಲ. ಯಾವ್ದೇ ಕಾರಣಕ್ಕೂ ನೀವು ನೈಟ್ ಹೊತ್ತು ಆ ರೋಡಲ್ಲಿ ಓಡಾಡ್ಬೇಡಿ. ಇದಾಗಲೇ ಒಂದು 2-3 ಎಕ್ಸ್ಪೀರಿಯನ್ಸ್ ಆಗಿದೆ. ನಿಮಗೂ ಸಮೇತ ಯಾವ್ದೋ ಒಂದು ಅದೃಷ್ಟನೇನೋ ಗೊತ್ತಿಲ್ಲ, ಅವನೇ ನಿನ್ನನ್ನು ತಡೆದು ಮುಂದೆ ಬಿಟ್ಟು ಕಳಿಸಿದಾನೆ, ರೀಸನ್ ಗೊತ್ತಿಲ್ಲ, ಬಟ್ ಹುಷಾರಾಗಿರಿ ಅಂತ ಹೇಳ್ತಾರೆ. ಅವ್ರು ಕಳಿಸ್ತಾರೆ. ಸರಿ ಅಂತ ಅವರು ಅದ್ರ ಬಗ್ಗೆನೇ ಚರ್ಚೆ ಮಾಡ್ಕೊಂಡು ಅವರು ಕೂಡ ಬರ್ಬೇಕಾದ್ರೆ ಮತ್ತೆ ಅದೇ ರೋಡಲ್ಲಿ ಬಂದು ನಾನು ನೋಡ್ತಾನೆ, ಲ್ಯಾಂಟಿನ್ ಏನು ಇರಲ್ಲ. ಬಟ್ ಅಲ್ಲಿ ಬಸ್ ಸ್ಟ್ಯಾಂಡ್ ಸಮೇತನೂ ಇರಲ್ಲ. ಅವ್ರು ಇಂಗ್ಲಿಷ್ ಏನ್ ನಿಂತಿದ್ರು ಅವ್ರ ಸಮೇತ ಬಸ್ ಸ್ಟ್ಯಾಂಡ್ ಸಮೇತನೂ ಇರಲ್ಲ. ಅವರೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟು ಒಂದು ಗುರುಜಿ ಹತ್ರ ಕೇಳಿದಾಗ ಅವರು ಸಹ ಹಿಂಗೆ ಹೇಳ್ತಾರೆ, ಅದು ಒಂದು ಆತ್ಮನೆ, ಬಟ್ ನಿನ್ನ ತಡೆದಿದ್ದೆ ಯಾಕೆ, ಮುಂದೆ ಬಿಟ್ಟಿದ್ದೆ ಯಾಕೆ ಅಂತ ಗೊತ್ತಿಲ್ಲ, ಬಟ್ ಇನ್ನೊಂದ್ಸತಿ ಆ ರೋಡ ನಿಮ್ಗೆ ಹೋಗ್ಬೇಡ, ಒಳ್ಳೇದಲ್ಲ ಅಂತ ಹೇಳ್ತಾರೆ. ಎಷ್ಟೋ ನಾನು ಹೇಳೋಂಥ ಕಥೆಗಳಲ್ಲಿ ಆರ್ಮೆಂಟ್ ಅಡ್ರೆಸ್ ಎಲ್ಲ ಆಗಿರೋದು. ದಯಮಾಡಿ ಕಾಡು ರಸ್ತೆ ಓಡಾಡೋಂಥವ್ರು ಯಾವುದೇ ಕಾರಣಕ್ಕೂ ಗಾಡಿನ ಎಲ್ಲೇ ಆಗಿ ನಿಲ್ಸೋದಾಗಿರ್ಬೋದು, ಯಾರೇ ಕಂಡ್ರು ಡ್ರಾಪ್ ಕೊಡೋದಾಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ಗಾಡಿ ನಿಲ್ಲಿಸಿ. ಎಲ್ಲರೂ ಮನುಷ್ಯರಾಗಿರ್ಬೇಕು ಅಂತ ಏನಿಲ್ಲ, ಎಲ್ಲವೂ ಆತ್ಮಗಳಾಗಿರ್ಬೇಕು ಅಂತ ಏನಿಲ್ಲ. ನಿಮ್ಮ